ಎಲ್ಲರಿಗೂ ನಮಸ್ಕಾರ. ಇವತ್ತು BMLನಲ್ಲಿ ಕೆಲಸ ಮಾಡುವ ನಾನ್ ಪರ್ಮನೆಂಟ್ ವರ್ಕರ್ಸ್ ಹೋರಾಟ 9ನೇ ದಿನ ಆಗಿದೆ. ನಾಳೆ 10ನೇ ದಿನ ಆಗುತ್ತೆ. ಸೊ ಇವ್ರದ್ದು ಬೇಡಿಕೆಗಳು ಏನಂತ ನೋಡಿದರೆ ಜಿನೈನ್ ಆಗಿರೋದು ಒಂದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಕಾನೂನಿನಲ್ಲಿ ಇಲ್ಲ ಅವ್ರು ಕೆಲಸ ಮಾಡುವ ಕಡೆ ಇರುವ ಅವರು ಏನು ಹಕ್ಕಿದೆಯೋ ಅದ್ರ ಪ್ರಕಾರ ಅವ್ರು ಕೇಳಿದ್ದಾರೆ. ಒಂದು ಅವ್ರು ಏನು ಕೇಳೋದು, ಬೆಂಬಲ್ನಲ್ಲಿ ರೆಕ್ರೂಟ್ಮೆಂಟ್ ಮಾಡುವಾಗ ಆ ರೆಕ್ರೂಟ್ಮೆಂಟ್ ಪ್ರೋಸೆಸ್ನಲ್ಲಿ ಅಲ್ಲಿ ಸುಮಾರು 15-20 ವರ್ಷದಿಂದ ಕೆಲಸ ಮಾಡೋರು, ಈ ಕಾರ್ಖಾನೆಗೆ ಉತ್ಪಾದನೆ ಮಾಡಿ ಕೊಟ್ಟಿರೋರು, ವ್ಯಾಲ್ಯೂ ಆ್ಯಡ್ ಮಾಡಿ ಕೊಟ್ಟಿರೋರು ಮತ್ತು ಟೆಕ್ನಿಕಲ್ ಆಗಿ ಅವ್ರ ಸ್ಕಿಲ್ಡ್ ಅವ್ರ ಹತ್ರ ಇರೋ ಸಂದರ್ಭದಲ್ಲಿ ಬೇರೆಯವರು ಬರುವ ಸಂದರ್ಭದಲ್ಲಿ ಇವರು ಕೂಡ ಒಂದು ಅವಕಾಶ ಕೊಡಬೇಕು. ದೇ ಶುಡ್ ಬಿ ಗಿವನ್ ಪ್ರಿಫರೆನ್ಸ್ ಅಂತ ಕೇಳ್ತಾ ಇದ್ದಾರೆ. ಅದು ಜಿನೈನ್ ಆಗಿದೆ. ಇದಕ್ಕೆ ಮುಂದೆ ಇರುವ ಮ್ಯಾನೇಜ್ಮೆಂಟ್ ಕೂಡ ಮಾತಾಡಿದ್ದಾರೆ. ಅವ್ರು ಕೂಡ ಒಂದು ಯೋಚನೆ ಮಾಡಿ ಮಾಡಬೇಕಂತ ಬರುವ ಪರಿಸ್ಥಿತಿನಲ್ಲಿ ಅಷ್ಟರೊಳಗೆ ಅದೆಲ್ಲ ಚೇಂಜಸ್ ಬಂದುಬಿಟ್ಟಿದೆ. ಸೊ ಈಗ ಈವನ್ ಹೈಕೋರ್ಟ್ ಏನು ಹೇಳಿದೆ, ಈಗ ಮ್ಯಾನೇಜ್ಮೆಂಟ್ ಹಲವಾರು ಆರ್ಗ್ಯುಮೆಂಟ್ಸ್ನ ಪ್ಲೇಸ್ ಮಾಡಿದ ಮೇಲೆ, ನಾವು ಕಾರ್ಮಿಕರ ಪರವಾಗಿ ನಮ್ಮ ಸುಪ್ರೀಂ ಕೋರ್ಟ್ ಲಾಯರ್ಲ ಬಂದು ಮಾತಾಡಿದ ಮೇಲೆ ಇವತ್ತು ಕೋರ್ಟ್ನಲ್ಲಿ ಹೇಳಿದ್ದಾರೆ ಇಟ್ ಈಸ್ ನಾಟ್ ಫೇರ್. ಅವರು ಕನ್ಸಿಡರ್ ಮಾಡಿಲ್ಲ ಅಂದರೆ, ಅವ್ರಿಗೊಂದು ಅವಕಾಶ ನೀವು ಮಾಡಿ ಕೊಟ್ಟಿಲ್ಲ ಅಂದರೆ ಇಟ್ ಈಸ್ ನಾಟ್ ಫೇರ್, ಇಟ್ ಈಸ್ ನಾಟ್ ಅ ಜಸ್ಟಿಸ್ ಅಂತ ಹೇಳ್ತಾರೆ. ಸೊ ಅದರಿಂದ ಕೋರ್ಟಲ್ಲಿರುವ ಒಂದು ಅಡ್ವೈಸ್ ಅದು ಕೂಡ ಮ್ಯಾನೇಜ್ಮೆಂಟ್ ತಗೊಳ್ಳಿಲ್ಲ. ಸೊ ಅವ್ರು ಹೇಳಿದ ಮೇಲೆ ಅವರೇನು ಅದಕ್ಕೆ ಪಟ್ಟಿ ಇಲ್ಲ, ಅವ್ರ ಎಲಿಜಿಬಿಲಿಟಿ ಇದ್ದಾರಾ ಇಲ್ವಾ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಎಲಿಜಿಬಿಲಿಟಿ ಇಲ್ಲ ಅಂತ. ಅವ್ರು ಎಲಿಜಿಬಿಲಿಟಿ ಇದ್ದಾರಾ ಇಲ್ವಾ ಅಂತ ಕೂಡ ಒಂದು ಅವ್ರ ಮಾಹಿತಿ ಕೂಡ ತಯಾರು ಮಾಡಿಲ್ಲ. ಸೊ ದಟ್ ಈಸ್ ಅ ವೆರಿ ಬಿಗ್ಗೆಸ್ಟ್ ಕಂಡಮ್ನೇಷನ್. ಅವ್ರು ಮಾಡಬೇಕದು ಕೋರ್ಟ್ನಲ್ಲಿ ಹೇಳಿದ್ರು ಕೂಡ ಅವ್ರು ಹೇಳಿದ ಪ್ರಕಾರ ಮಾಡಬೇಕು. ಒಂದು ಎರಡನೇದು, ನಮ್ಮ ಊರಿನಲ್ಲಿ ರೆಕ್ರೂಟ್ಮೆಂಟ್ ಹಲವಾರು ರೆಕ್ರೂಟ್ಮೆಂಟ್ ಆಗುತ್ತೆ. ಇಲ್ಲಿರೋರಿಗೆ ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ ಅಂತ ನಾವು ನೋಡಬೇಕಾದ್ರೆ ಯುವಕರೆಲ್ಲ ಇದ್ದಾರೆ. ಈಗ ಇಂಜಿನಿಯರಿಂಗ್ ಓದಿದ್ದಾರೆ, ಗ್ರ್ಯಾಜುಯೇಷನ್ ಮಾಡಿದ್ದಾರೆ, ಡಿಪ್ಲೊಮಾ ಮಾಡಿದ್ದಾರೆ, ITI ಮಾಡಿದ್ದಾರೆ. ಸೊ ಅವ್ರು ಹೆಂಗೆ, ಸೊ ಇವರೆಲ್ಲ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಡೆ ಇವರಿಗೆ ಪರ್ಮನೆಂಟ್ ಮಾಡಲ್ಲ, ಇನ್ನೊಂದು ಕಡೆ ಸಂಬಳ ಜಾಸ್ತಿ ಕೊಡಲ್ಲ. ಈಗ ಅವ್ರಿಗಿರೋದು ಇನ್ನೊಂದು ಮುಖ್ಯವಾಗಿ ವಿಷಯ, ಅವ್ರಿಗೆ ವೇಜ್ ರಿವಿಷನ್ ಮಾಡಬೇಕು. ವೇಜ್ ರಿವಿಷನ್ ಅಂದರೆ ನಮ್ಮ ಬೆಂಬಲ್ ಒಳಗಡೆ ಇರೋ ಪ್ರಾಕ್ಟೀಸ್ ಏನಂದರೆ, ಇದಕ್ಕೆ ಮುಂದೆ ಬೆಂಬಲ್ TCL ಟರ್ಮ್ ಕಾಂಟ್ರಾಕ್ಟ್ ವರ್ಕರ್ಸ್ ಅಂತ ಏನು ಹೇಳ್ತಾರೋ ಅವ್ರ ಕಡೆ 3 ಸಲ ಇವರು ಅಗ್ರಿಮೆಂಟ್ ಮಾಡಿದ್ದಾರೆ. ಈಗ ಕಾಂಟ್ರಾಕ್ಟ್ ಆಪ್ರೇಟರ್ ಹತ್ರ 1 ಸಲ ಅಗ್ರಿಮೆಂಟ್ ಮಾಡಿದ್ದಾರೆ. ಸೊ ಮಾಡಿದ ಮೇಲೆ ಒಂದು ಅಗ್ರಿಮೆಂಟ್ ಪೀರಿಯಡ್ ಮುಗಿದ ಮೇಲೆ ಇನ್ನೊಂದು ಅಗ್ರಿಮೆಂಟ್ ಮಾಡಬೇಕು. ಸೊ 2017ನಲ್ಲಿ August 30th ಒಂದು ಅಗ್ರಿಮೆಂಟ್ ಆಗಿದೆ ಇನ್ ಫ್ರಂಟ್ ಆಫ್ ಲೇಬರ್ ಡಿಪಾರ್ಟ್ಮೆಂಟ್, ಬೆಂಬಲ್ ಪ್ರಿನ್ಸಿಪಲ್ ಎಂಪ್ಲಾಯರ್ ಆ್ಯಂಡ್ ಕಾಂಟ್ರಾಕ್ಟರ್. ಇದು 3 ಜನನ ಸೇರಿ ಮಾಡಿರೋ ಅಗ್ರಿಮೆಂಟು ಈಗ 2024 ಮಾರ್ಚ್ 31 ಅದು ಮುಗಿದೆ. ಸೊ ಆದಮೇಲೆ April 1, 2024 ಅವ್ರಿಗೆ ನ್ಯೂ ವೇಜ್ ರಿವಿಷನ್ ಕೊಡಬೇಕು. ನ್ಯೂ ವೇಜ್ ರಿವಿಷನ್ದಾಗ ಕೊಡುವಾಗ ಅವ್ರು ಏನು ಕೇಳ್ತಾರೆ, ನಾನು ಏನು ಕೆಲಸ ಮಾಡಿದ್ರೆ ಅದಕ್ಕೆ ಜಾಸ್ತಿ ಸಂಬಳ ಕೊಡಿ ಅಂತ ಕೇಳ್ತಾರೆ. ಅವ್ರು ಏನು ಹೇಳ್ತಾರೆ, ಕೆಲವು ಕಡೆ ಎಲ್ಲ ನಾನು ಮಿನಿಮಮ್ ವೇಜಸ್ ಕೊಟ್ಬಿಟ್ಟಿದ್ದೀನಿ, ಆಲ್ರೆಡಿ ವಿ ಆರ್ ಪೇಯಿಂಗ್ ದಿ ಮಿನಿಮಮ್ ವೇಜಸ್ ಅಂತ ಹೇಳ್ತಾರೆ. ಮಿನಿಮಮ್ ವೇಜಸ್ ಅಂದರೆ ಎಲ್ಲ ಕಾರ್ಖಾನೆಯಲ್ಲೂ ಕೊಡಬೇಕು. ಅಕಾರ್ಡಿಂಗ್ ಟು 1948 ಮಿನಿಮಮ್ ವೇಜಸ್ ಆ್ಯಕ್ಟು ಎಲ್ಲರಿಗೂ ಮಿನಿಮಮ್ ವೇಜಸ್ ಕೊಡಬೇಕು. ಈವನ್ ಇಫ್ ಇಟ್ ಇಸ್ ಅ ಸಿಕ್ ಇಂಡಸ್ಟ್ರಿ ದಟ್ ಶುಡ್ ಬಿ ಪೇಡ್. ಆ ಥರ ಇರುವ ಸಂದರ್ಭದಲ್ಲಿ ಅವರು ಅದು ಏನೆಂದರೆ ಮಿನಿಮಮ್ ವೇಜಸ್ ಕೊಡುವಾಗ ಇಟ್ ಇಸ್ ಅ ಸಸ್ಟೈನಬಲ್, ಅವ್ರ ಜೀವನ ಮಾಡೋಕ್ಕೆ ಒಂದು ದುಡ್ಡು ಕೊಡೋದು. ಸೊ ಇವ್ರು ಮಾಡೋದು ಅದರಲ್ಲ. ಬೆಂಬಲ್ನಲ್ಲಿ ಇನ್ ದ ಲಾಸ್ಟ್ 60 years ಕಂಟಿನ್ಯೂಸ್ಲಿ ಪ್ರಾಫಿಟ್ ಬರ್ತಾ ಇದೆ. ಇವ್ರದ್ದು ಉತ್ಪಾದನೆ ಎವ್ರಿ ಇಯರ್ ಟರ್ನ್ ಓವರ್ ಜಾಸ್ತಿ ಆಗ್ತಾ ಇದೆ, ವ್ಯಾಲ್ಯೂ ಅಡಿಷನ್ ಆಗುತ್ತೆ. ಒಬ್ಬೊಬ್ಬರು ಎಂಪ್ಲಾಯ್ ಮೇಲೆ ಅವ್ರು ಕೆಲಸ ಮಾಡಿದ ಮೇಲೆ ವ್ಯಾಲ್ಯೂ ಅಡಿಷನ್ ಜಾಸ್ತಿ ಆಗ್ತದೆ. ಈ ಸರ್ಕಾರಕ್ಕೆ ಈಗ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಎಕ್ಸ್ಚೆಕ್ಕರಿಂದ ಹೇಳ್ತಾರೆ, ಅದರಿಂದ ಡಿವಿಡೆಂಟು ಮತ್ತು ಬೇರೆ ಬೇರೆ ಟ್ಯಾಕ್ಸ್ ಮೂಲಕ ಜಾಸ್ತಿ ಕೊಡ್ತಾರೆ. ಸೊ ಅವ್ರಿಗೆಲ್ಲ ಕೊಡೋಕ್ಕೆ ನಿಮಗೆ ಆಗುತ್ತೆ, ಬಟ್ ಇವ್ರಿಗೆ ಯಾಕೆ ಸಂಬಳ ಜಾಸ್ತಿ ಕೊಡಲ್ಲ ಅಂತ. ಸೊ ಅವ್ರೇನು ಕೇಳೋದು, ಈಗ ಏನಿದೆಯಾ ಆದಮೇಲೆ ಒಂದು 50% ಜಾಸ್ತಿ ಸಂಬಳ ಕೊಡಿ, ಒಂದು ಅಡಿಷ್ನಲ್ ಆಗಿ ಕೊಡಿ, ಸ್ಪೆಷಲ್ ಪೇ ಒಂದು 30% ಕೊಡಿ. ಈಗ ನೀನು DA ಕೊಡ್ತೀರಾ, ಆ DA ಬಂದು ಈಗ ಇರೋ ಪರ್ಮನೆಂಟ್ ವರ್ಕರ್ ಮತ್ತು ಆಫೀಸರ್ಸ್ಗೆ ಏನು DA ಕೊಡ್ತೀರಾ, ಆ ಪ್ಯಾಟರ್ನಲ್ಲಿ 100% DA ನ್ಯೂಟ್ರಲೈಸ್ ಮಾಡಿ ಕೊಡಿ. ಇಂಥ ಹಲವಾರು ವಿಷಯಗಳು ಒಂದು ಬೇಡಿಕೆ ಮೆಮೊರಂಡಮ್ ಆಫ್ ಇದು ಚಾರ್ಟರ್ ಆಫ್ ಡಿಮಾಂಡ್ ಅಂತ ಒಂದು ಕೊಟ್ಟಿದ್ದಾರೆ. ಆ ಚಾರ್ಟರ್ ಆಫ್ ಡಿಮಾಂಡ್ ಕೊಟ್ಟಿದ ಮೇಲೆ ಯಾವ ಮ್ಯಾನೇಜ್ಮೆಂಟ್ನಲ್ಲಿ, ಅದು ಪ್ರೈವೇಟ್ ಇರಲಿ, ಚಿಕ್ಕ ಇಂಡಸ್ಟ್ರಿ ಇರಲಿ, ದೊಡ್ಡ ಇಂಡಸ್ಟ್ರಿ ಇರಲಿ, ಇಲ್ಲ ಯಾವುದೋ ಒಂದು ಇರಲಿ, ಒಂದು ಎಸ್ಟಾಬ್ಲಿಷ್ಮೆಂಟ್ ಇಮಿಡಿಯೇಟಾಗಿ ಏನು ಮಾಡಬೇಕಾಯಿತು, ಕರೆದು ಮಾತಾಡಿ ಏನಿಂದ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಇದು ಮಾಡಿಲ್ಲ. ಸೊ ಇವರು ಹೋರಾಟ ಮಾಡ್ತಾ ಇದ್ದಾರೆ. ಈಗ 10ನೇ ದಿವಸ ಆಗ್ತಾ ಇದೆ, ಇದುವರೆಗೆ ಮ್ಯಾನೇಜ್ಮೆಂಟ್ ರೆಸ್ಪಾಂಡ್ ಮಾಡಿಲ್ಲ. RLC ರೀಜನಲ್ ಲೇಬರ್ ಕಮಿಷನರ್
ಅವರು ಕೂಡ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಇಂಟರ್ವೆಂಟ್ ಮಾಡಿ ಅಡ್ವೈಸ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟ್, ಈ 3 ಜನ ಕೂತ್ಕೊಂಡು ಮಾತಾಡಿ ಒಂದು ಸೊಲ್ಯೂಷನ್ ಬನ್ನಿ ಅಂತ. ಅದು ಕೂಡ ಅವ್ರು ಕೇಳೋಕ್ಕಾಗಲ್ಲ. ಸರಿ, ಕಾಂಟ್ರಾಕ್ಟರ್ ಹತ್ರ ಹೋಗಿ ಮಾತಾಡಿದರೆ ಕಾಂಟ್ರಾಕ್ಟರ್ ಏನು ಹೇಳ್ತಾರೆ, ನನಗೆ ಅದಕ್ಕೆ ಸಂಬಂಧ ಇಲ್ಲ, ಮ್ಯಾನೇಜ್ಮೆಂಟ್ ಏನು ಹೇಳ್ತಾರೆ ಅದೇ ನಾವು ಮಾಡೋಕ್ಕಾಗಲ್ಲ. ಸೊ ಈ ಹೋರಾಟಕ್ಕೆ ಈ ಊರಿನಲ್ಲಿ ಇರುವ ಎಲ್ಲ ಜನನೂ ಬಂದು ಬೆಂಬಲ ಕೊಟ್ಟಿದ್ದಾರೆ. MLA ಕೊಟ್ಟಿದ್ದಾರೆ, MP ಕೊಟ್ಟಿದ್ದಾರೆ, ಬೇರೆ ಈಗ ಬ್ಯಾಂಗ್ಳೂರಿಂದ ಬೇರೆ ಕಡೆಯಿಂದ ಎಲ್ಲ ಕಡೆನೂ ಬಂದು ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಅಫಿಲಿಯೇಷನ್, ಯಾವ ರಾಜಕೀಯ ಪಕ್ಷನ ಇರಲಿ ಎಲ್ಲನೂ ಬಂದು ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅದರಿಂದ ಇದು ಕೂಡ ನಮ್ಮ ಮ್ಯಾನೇಜ್ಮೆಂಟ್ಗೆ ಕಿವಿಗೆ ಹೋಗಲಿಲ್ಲ ಅಂದರೆ ಇಟ್ ಇಸ್ ವೆರಿ ಪ್ಯಾಥೆಟಿಕ್, ತುಂಬ ಮನಸ್ಸು ಬೇಜಾರಾಗಿರೋ ಒಂದು ವಿಷಯ. ಅದಕ್ಕೆ ಈಗ ಕೂಡ ನಾವು ಅಪೀಲ್ ಮಾಡ್ತೀವಿ, ಈ ಸ್ಟ್ರೈಕು ಮತ್ತು ಈ ಹೋರಾಟ ಇಂಟೆನ್ಸಿಫೈ ಆಗೋದು ಬೇಡ. ಸೊ ಇಮಿಡಿಯೇಟ್ಲಿ ಯು ಕಮ್ ಫಾರ್ ಅನ್ ಅಂಡರ್ಸ್ಟ್ಯಾಂಡಿಂಗ್, ಯು ಕಾಲ್ ದಿ ವರ್ಕರ್ಸ್, ದರ್ ಯೂನಿಯನ್ ಆರ್ ದರ್, ಯು ಡಿಸ್ಕಸ್ ವಿತ್ ದಮ್, ನಿಮ್ಗೇನು ಪಾಸಿಬಿಲಿಟೀಸ್ ಇದೆ, ಅವ್ರಿಗೇನು ಒಪ್ಪಿಗೆ ಇದೆ ಅಂತ ಒಂದು ಡಿಸ್ಕಸ್ ಮಾಡಿ ಸೊಲ್ಯೂಷನ್ ತೊಗೊಂಡು ಬನ್ನಿ. ಅದು ಬಿಟ್ಟು ಡೈಲಿ ಒಂದು ಸ್ಟಿಗರ್ ಆಗೋ ಥರ, ಒಂದು ಇಂಟೆನ್ಸಿಟಿ ಜಾಸ್ತಿ ಮಾಡೋ ಥರ ನೀವು ತೀರ್ಮಾನ ಮಾಡಿ ಸುಮ್ಮನೆ ಇದ್ದರೆ ಅದು ಇಟ್ ಇಸ್ ನಾಟ್ ಕರೆಕ್ಟ್. ಸೊ ಇವ್ರಿಗೆ ಮುಂದೆ ಕೂಡ ಹಲವಾರು ಹೋರಾಟ ಮಾಡಿದ್ದಾರೆ, ಬ್ಯಾಚ್ ವೇರಿಂಗ್ ಮಾಡಿದ್ದಾರೆ, ಇದು ಸ್ಲೋಗನ್ ಶೌಟ್ ಮಾಡಿದ್ದಾರೆ, ಲೆಟರ್ಸ್ ಕೊಟ್ಟಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ, ಯಾವುದಕ್ಕೆ ಬದುಕಿಲ್ಲ. ಸೊ ಅದರಿಂದ ನೀವು ನಾಳೆ ಅಟ್ಲೀಸ್ಟ್ 10th ಅಷ್ಟರೊಳಗೆ ನೀವೆಲ್ಲ ಕರೆದು